ಗುತ್ತಿಗೆಯಲ್ಲಿ ಎಸ್ಸಿ ಪಾಲಿನ ಕಾಮಗಾರಿಗಳನ್ನು ಖಾಸಗಿ ಸಂಸ್ಥೆಗಳಿಗೆ ನೀಡಿ ನಮಗೆ ಅನ್ಯಾಯ ಮಾಡುತ್ತಿರುವುದನ್ನು ಪ್ರಶ್ನಿಸಿ ಹೈಕೋರ್ಟ್ ಕದ ತಟ್ಟಿದ್ದರಿಂದ ಇದೀಗ ಆ ಕಾಮಗಾರಿಗಳನ್ನು ತಡೆಹಿಡಿಯುವಂತೆ ಆದೇಶಿಸಿರುವುದು ನಮ್ಮ ಹೋರಾಟಕ್ಕೆ ಮೊದಲ ಗೆಲುವಾಗಿದೆ ಎಂದು ಎಸ್ಸಿ ಗುತ್ತಿಗೆದಾರರ ಕ್ಷೇಮಾಭಿವೃದ್ಧಿ ಸಂಘದ ನಿರ್ದೇಶಕ ಕೆಟಿ ಹರೀಶ್ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸರ್ಕಾರದ ವತಿಯಿಂದ ತಾಲೂಕಿಗೆ ಬರುವ ಕಾಮಗಾರಿಗಳಲ್ಲಿ ಎಸ್ಸಿ ಜನಾಂಗದವರಿಗೆ ನೀಡುವ ಕೆಲಸಗಳನ್ನು ತಡೆದ ಶಾಸಕ ಅನಿಲ್ ಚಿಕ್ಕಮಾದು ನಿರ್ಮಿತಿ ಕೇಂದ್ರ ಲ್ಯಾಂಡ್ ಆರ್ಮಿ ಕೆಆರ್ಐಡಿಎಲ್ ಮೂಲಕ ನಡೆಸುವಂತೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರ ಬರೆದು ನಮಗೆ ಅನ್ಯಾಯವೆಸಗಿದ್ದರು. ಇದನ್ನು ಪ್ರಶ್ನಿಸಿ ನಮ್ಮ ಸಂಘ ಹೈಕೋರ್ಟ್ನಲ್ಲಿ ದಾವೆ ಹೂಡಿತ್ತು ಎಂದರು. ಈ ಸಂಬಂಧ ಡಿಸೆಂಬರ್ 15ರಂದು ವಿಚಾರಣೆಗೆ ಹಾಜರಾಗುವಂತೆ ಶಾಸಕ ಅನಿಲ್ ಚಿಕ್ಕಮಾದು ಸೇರಿದಂತೆ ಸರ್ಕಾರದ ಮೂವರು ಅಧಿಕಾರಿಗಳಿಗೆ ಹೈಕೋರ್ಟ್ ಸೂಚಿಸಿರುವುದು ನಮ್ಮ ಹೋರಾಟಕ್ಕೆ ಮತ್ತಷ್ಟು ಹುರುಪು ತಂದಿದೆ. ಶಾಸಕರ ಸದಸ್ಯತ್ವ ರದ್ದುಗೊಳಿಸುವಂತೆ ಹಾಗೂ ವಿವಿಧ ಇಲಾಖೆಗಳ 7 ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ನ್ಯಾಯಾಲಯಕ್ಕೆ ಮನವರಿಕೆ ಮಾಡಿಕೊಡಲಾಗುವುದೆಂದು ತಿಳಿಸಿದರು. ಈ ವೇಳೆ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷ ದಾಸನಾಯಕ, ಉಯ್ಯಂಬಳ್ಳಿ ಸ್ವಾಮಿ, ಕೆಎನ್ ದೊಡ್ಡರಾಜು, ಕಾಂತನಾಯಕ ಮಾತನಾಡಿದರು. ಎಸ್ಸಿ ಗುತ್ತಿಗೆದಾರರ ಸಂಘದ ಉಪಾಧ್ಯಕ್ಷರಾಗಿ ನಾವು ದಾಸನಾಯಕರು ಅಂತ ನಾವು ಸುಮಾರು ವರ್ಷಗಳಿಂದಲೂ ನಾವು ಗುತ್ತಿಗೆದಾರರಾಗಿ ಮತ್ತು ಕೆಲಸ ಕಾರ್ಯಗಳನ್ನ ನಿರ್ವಹಿಸ್ಕೊಂಡು ಬಂದಿದ್ದು. ಮತ್ತು ಈವಾಗ ಒಂದು ವರ್ಷ 6 ತಿಂಗಳಿಂದ ಈಚೆಗೆ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಬರ್ತಾನೆ ಇವ್ರು ಏನು ಮಾಡ್ಬಿಟ್ರ, ನಮ್ಮ ಎಸ್ಸಿ ಗುತ್ತಿಗೆದಾರರ ಹಣನ ಲ್ಯಾಂಡರ್ ಮೀಗ ಇವಕ್ಕೆಲ್ಲ ಎಲ್ಲೆಲ್ಲಿ ಬೇಕೋ ಎಲ್ಲನೂ ತಗೊಂಡು ಬಳಸ್ಕೊಂಡು ನಮ್ಮನ್ನೆಲ್ಲನೂ ಒಂದು ಕೆಲಸನೂ ಇಲ್ಲ ಅವ್ರು ಇಷ್ಟ ಬಂದವ್ರಿಗೆ ಕೊಟ್ಕೊಂಡು ಎಲ್ಲೆಲ್ಲಿ ನಮ್ಮ ಕೋಟೆ ತಾಲೂಕು ಕೊಟ್ಕೊಂಡು ಪುನಃ ಬೇರೆ ತಾಲೂಕು ಕೊಟ್ಟವ್ರನ್ನ ಪ್ರೋಗ್ರಾಮ್ ಅದ ನಮ್ಮ ಎಸ್ಸಿ ಗುತ್ತಿಗೆದಾರರ ಹಣನ ಈ ಥರ ಮಾಡಿಬಿಟ್ಟು ನಮ್ಮ ಕೋಟೆ ತಾಲೂಕಿನ ಗುತ್ತಿಗೆದಾರರು ಎಲ್ಲರೂ ಜನರಲ್ಲಿ ಎಸ್ಸಿ ಎಲ್ಲರಿಗೂ ಕೈ ಕಟ್ಟು ಕುಣಿಸ್ದಂಗೆ ಮಾಡಿಬಿಟ್ಟಾರ ಇವರು. ಈ ಶಾಸಕರು ಮಾಡ್ತಾ ಇರೋದು ಭಾಳ ತುಂಬ ಅನ್ಯಾಯ ಮಾಡ್ತಾವ್ರ. ನಮ್ಮ ಕೋಟೆ ತಾಲೂಕಿನಲ್ಲಿ ಯಾವ ಶಾಸಕರು ಸಹ ಈ ಥರದ ಅನ್ಯಾಯ ಮಾಡಿಲ್ಲ ಗುತ್ತಿಗೆದಾರರು ಬಂದಾಗ ಯಾವರೇ ಶಾಸಕರು ಗೆದ್ರೂ ಅವ್ರಿಗೊಂದು ಸನ್ಮಾನ ಮಾಡಿ ನಾವು ಗುತ್ತಿಗೆದಾರರೆಲ್ಲ ಮಾಡ್ತಿದ್ವಿ. ಇವ್ರಿಗೂ ಅದೇ ರೀತಿ ಮಾಡಿದ್ರೂ ನಮ್ಮ ಗುತ್ತಿಗೆದಾರರನ್ನೆಲ್ಲರೂ ಪೂರ್ತಿ ಇವರು ಬಾಯಿ ಕಟ್ಟು ಕುಣಿಸ್ದಂಗೆ ಮಾಡಿಬಿಟ್ಟು ಯಾವುದೇ ಕೆಲಸ ಕಾರ್ಯಗಳಿಲ್ಲ. ಇವ್ರ ಮೇಲೆ ಸರಿಯಾದ ರೀತಿ ಕ್ರಮ ತಗೋಬೇಕು. ಮತ್ತು ಬೆಂಗಳೂರು ಹೈಕೋರ್ಟ್ನಲ್ಲಿ ಇವ್ರ ಮೇಲೆ ನಾವು ಕೇಸ್ನ ದಾಖಲೆ ಮಾಡಿದ್ದೀವಿ. ಇದ್ರ ಬಗ್ಗೆ ಇನ್ನು ಮುಂದಲ್ಲಿ ಬರೋಂಥ ಶಾಸಕರೇ ಆಗಲಿ ಯಾರೇ ಆಗಿರಲಿ ಇಂಥ ಎಸ್ಸಿ ಗುತ್ತಿಗೆದಾರರಿಗೆ ಅನ್ಯಾಯ ಮಾಡಬಾರ್ದು ಅಂತ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ಸ್ವಾಮಿ ಅಂದ್ಬಿಟ್ಟು ನಾನು ಎಸ್ಸಿ ಗುತ್ತಿಗೆದಾರರ ಸಂಘದ ಡೈರೆಕ್ಟ್ರು ಸರ್ ಈಗ ಏನಾಗಿದೆ ಅಂದರೆ ಸರ್, ಇಲ್ಲಿ ಶಾಸಕರು 2024ರಲ್ಲಿ PWDಯಿಂದ ಒಂದು 4 ಕೋಟಿ 5 ಕೋಟಿ ಕೆಲಸ ಬಂದಿತ್ತು ಸರ್. ಅದು ಕೆಲಸ ಎಲ್ಲ ಬಂದು ಎಲ್ಲ EMD ಎಲ್ಲ ಟೆಂಡ್ರ್ ಎಲ್ಲ ಹಾಕಿ ನಾವು ಎಲ್ಲ ಊರಲ್ಲೂ ಟೆಂಡ್ರ್ ಎಲ್ಲ ಹಾಕಿ ಆ ಟೆಂಡ್ರ್ ಹಾಕಿರೋದಾಗ ಎಲ್ಲ ನಮ್ಮ ಕಾರ್ಯಕರ್ತರು ಇಲ್ಲಿ ಟೆಂಡ್ರ್ ಹಾಕಿರಿ ಎಲ್ಲ ಬೇರೆಯವರೇ ಗುತ್ತಿಗೆದಾರರಿಗೆ ಟೆಂಡ್ರ್ ಹಾಕಾರ ಅಂದ್ಬಿಟ್ಟು ಅದನ್ನು ಟೆಂಡ್ರ್ ಹಾಕಿ ಅಮೌಂಟ್ EMDನ ರಿಟರ್ನ್ ಮಾಡಿಬಿಟ್ಟು ಬೇರೆಯವರು ಲ್ಯಾಂಡ್ ಆರ್ಮಿ ನಿರ್ಮಿತಿ ಕೇಂದ್ರಕ್ಕೆ ಬಳಸ್ಕೊಬಿಟ್ರು ಸರ್. ಅದನ್ನು 8 ಕೋಟಿನೂ ಅದು ಟೆಂಡ್ರ್ ಹಾಕಿರೋ ಅಮೌಂಟ ನಮ್ಗೆ ವಾಪಸ್ಸಿ ರಿಟರ್ನ್ ಮಾಡಿಬಿಟ್ಟು ಮತ್ತು ಲ್ಯಾಂಡ್ ಆರ್ಮಿಗೆ ಹಾಕೊಂಡಿದ್ದಾರೆ ಸರ್. ಇದು ಆಮೇಲೆ ಈ ಕಂಟ್ರಾಕ್ಟ್ದಾರಿಗೆ ತುಂಬ ಅನ್ಯಾಯ ಆಯ್ತದ. ಈ ಥರನೇ ಮಾಡ್ಕೊಬಂದ್ರೆ ಈಗ ವಾಪಸ್ಸಿ EMD ಹಾಕ್ಸ್ಬಿಟ್ಟು ತೆಗೆದು ಟೆಂಡ್ರ್ ಹಾಕ್ಕೊಂಡು ಮಾಡೋರ ಕಂಟ್ರಾಕ್ಟ್ದಾರಿಗೆ ತುಂಬ ತೊಂದರೆ ಆಯ್ತಿದೆ ಸರ್. ಚಿನ್ನಪ್ಪನೆಲ್ಲ ಮುಡುಗಿ ಗಿರುವಿಟ್ಟು ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೆ ಇಷ್ಟು ವರ್ಷ. ಈ ನಮ್ಮ ಶಾಸಕರು ಬಂದಮೇಲೆ ತುಂಬ ತೊಂದರೆ ಆಗಿದೆ. ಕಂಟ್ರಾಕ್ಟ್ದಾರಿಗೆ ಯಾವುದೇ ರೀತಿಯೂ ಕೆಲಸ ಕಾರ್ಯ ಒದಗಿಸ್ಕೊಡ್ತಾ ಇಲ್ಲ. ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಆಗಬೇಕು ಅಂತ ಲ್ಯಾಂಡ್ ಆರ್ಮಿಗೆ ಹಾಕೋಬಿಟ್ಟು ಲ್ಯಾಂಡ್ ಆರ್ಮಿ ಹಾಕ್ಕೊಂಡು ನಮ್ಗೆ ಯಾವುದೋ ತುಂಬ ತೊಂದರೆ ಆಗ್ತಾಯಿದೆ ಸರ್. ಹಾಗಾಗಿ ಇವತ್ತಿನ ಈ ತುಂಬ ಮುಂದೆ ಉಗ್ರ ಹೋರಾಟ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರು ಸೂಚನೆ ಮಾಡೋರ ಸರ್. ಹಂಗಾಗಿ ಇದೇ ರೀತಿ ಈ ರೀತಿಯೇ ಎಲ್ಲ ಲ್ಯಾಂಡ್ ಆರ್ಮಿ ನಿರ್ಮಿತಿಗೆ ಹಾಕೋ ಹೋದರೆ ಮುಂದೊಂದು ದಿನ ನಮ್ಮ ರಾಜ್ಯಾಧ್ಯಕ್ಷರು ನಮಗೆ ಕರೆ ಮಾಡಿ ಮಾತಾಡಿದ್ದಾರೆ ಸರ್. ಇದೇ ಥರ ಆದರೆ ಮುಂದೆ ಒಂದು ದಿನ ತುಂಬ ದೊಡ್ಡದಾಗಿ ಪ್ರತಿಭಟನೆ ಮಾಡಬೇಕಾಗ್ತದೆ ಸರ್. ನಾವು ಎಲ್ಲಿಗಾದರೂ ಸರಿ ಹೋರಾಟ ಇಲ್ಲಿವರೆಗಂಟು ಇದು ಮಾಡೋದಿಲ್ಲ ಸರ್. ನ್ಯಾಯ ಸಿಕ್ಕವರೆಗಂಟು ನಾವು ನಿಲ್ಲಿಸೋದಿಲ್ಲ. ಇನ್ನು ಮುಂದೊಂದು ದಿನ ನಮಗೆ ಈ ಥರದಲ್ಲಿ ಸರ್ಕಾರ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ತಗೊಂಡು ಕೇಳ್ಕೊತೀನಿ ಸರ್. ನನ್ನ ಹೆಸರು KN ದೊಡ್ಡರಾಜು ಅಂತ. ನಾನು ಎಸ್ಸಿ ಸಂಘದ ಡೈರೆಕ್ಟ್ರು. ನನ್ನ ವಿಚಾರ ಏನಪ್ಪ ಅಂದ್ರೆ, ನಾವು ಕಾಂಟ್ರಾಕ್ಟ್ ಮಾಡಿಸ್ತಾ ಇದ್ದೀವಿ ಎಲ್ಲ ಗುತ್ತಿಗೆದಾರರು. ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲನೇ ಟರ್ಮ್ ಬಂದಾಗಲೇ ಎಸ್ಸಿ ಸಂಘಕ್ಕೆ 24% ಗುತ್ತಿಗೆದಲ್ಲಿ ಮೀಸಲಿಡಬೇಕು ಅಂತ ಇಟ್ಟರು. ಸ್ವಲ್ಪ ದಿನ ಚೆನ್ನಾಗಿ ನಡೀತು. ಬತ್ತ ಏನಾಯಿತು, ಅದು ಬೇರೆ ವರ್ಗಾವಣೆ ಮಾಡೋದು ನಮ್ಮ ಬರ್ತಕ್ಕಂಥ 24%ನ ಲ್ಯಾಂಡ್ ಆರ್ಮಿ ನಿರ್ಮಿತಿಗೆ ಅಂತ ಇವಕ್ಕೆಲ್ಲ ಕೊಟ್ಕೊಬಂದರು. ಆಮೇಲೆ ಮುಂದುವರೆದು ಏನಾಯಿತು ಅಂದ್ರೆ, ನಾವೆಲ್ಲ GST ಮಾಡಿಸಿರ್ತೀವಿ, IT ರಿಟರ್ನ್ಸ್ ಮಾಡಿರ್ತೀವಿ.
ಈ ಗೃಹಲಕ್ಷ್ಮಿ ಹಣ ಅಂತ ಕೊಟ್ಟರು ಸರ್ಕಾರದಿಂದ, ಅದು ನಮ್ಮನೆ ಹೆಂಗಸಗಳಿಗೆ ಅದೂ ಕೂಡ ಇಲ್ಲ. ಯಾರು GST ಮಾಡಿ ಐಡೆಂಟಿಫಿಕೇಷನ್ ಮಾಡಿರ್ತಾರೆ ಅವ್ರಿಗೆ GST ಹಣನೂ ಇಲ್ಲ. ಜೊತೆಗೆ ಈಗ 4-5 ತಿಂಗಳಿಂದ ರೇಷನ್ ಕಾರ್ಡ್ ಕಟ್ ಮಾಡೋದು. ನಮ್ಗೆ GST ಹಣನೂ ನಮ್ಮ ಮನೆ ಮಿಸ್ಸಸ್ಗಳಿಗಿಲ್ಲ. ಜೊತೆಗೆ ಅಕ್ಕಿ ತಗೊಳಕ್ಕೆ ನಮ್ಗೆ ಕಾರ್ಡು ಇಲ್ಲ. ಇಂಥ ಸರ್ಕಾರ ಬೇಕಾ? ಇಂಥ MLA ಬೇಕಾ? ನಮ್ಗೆ ಭಾಳ ಅನ್ಯಾಯ ಆಗಿದೆ. ನಮ್ಮನ್ನು ಬೀದಿಗೆ ಬಿಟ್ಟಾರೆ. ಈಗ ನಮಗೆ ಮುಂದಾರು ಕೆಲಸನೂ ಇಲ್ಲ. ಗೃಹಲಕ್ಷ್ಮಿ ಈಗ ಸ್ಕೀಮ್ ಮಾಡಿದ್ರು ಆ ಹಣನೂ ಇಲ್ಲ. ಸರ್ಕಾರದಿಂದ ಬರ್ತಾ ಅಕ್ಕಿನೂ ಕೂಡ ಕಿತ್ಕೊಂಡ್ರು. ಈಗ ನಮ್ಮನ್ನ ಬೀದಿಗೆ ಬಿಟ್ಟಾರ. ನಾವು ಗತಿ ಏನು ಮಾಡ್ಬೇಕು? ನಾವು ಬೀದಿ ಬಂದಿದ್ದೀವಿ. ಈಗ ಇವರು ಸರ್ಕಾರ ಹೋಗ್ಕೊಂಡು ನಮ್ಮ ಹೋರಾಟ ಏನು ನಡೀತದ? ಇಂಥ MLA ನಮ್ಮ ತಾಲೂಕಿಂದ ಹೋಗ್ಬೇಕು. ಇದು ನಮ್ಮ ಮಾಧ್ಯಮದವ್ರ ಮುಂದೆ ನಾನು ಹೇಳ್ತಾ ಇರೋದಂಥ ವಿಚಾರ. ನನ್ನ ಹೆಸರು KT ಹರೀಶ್ ಅಂದ್ಬಿಟ್ಟು. ಇವರು ದಾಸನಾಯಕರು, ನಮ್ಮ SC/ST ಗುತ್ತಿಗೆದಾರ ಸಂಘದ ಉಪಾಧ್ಯಕ್ಷರು, ಮತ್ತು ಸ್ವಾಮಿಯವರು ನಿರ್ದೇಶಕರು, ದೊಡ್ಡರಾಜು ಅವರು ನಿರ್ದೇಶಕರು, ನಮ್ಮ SC/ST ಗುತ್ತಿಗೆದಾರರು. ತಮಗೆ ಮಾಧ್ಯಮಕ್ಕೆ ತಿಳಿಸೋದೇನೆಂದರೆ, ನಾವು ನಿಮ್ಮ ಮಾಧ್ಯಮದಲ್ಲಿ ಒಂದು ಸತಿ ಶಾಸಕರು SC/ST ಗುತ್ತಿಗೆದಾರರಿಗೆ ಬಂದಿರತಕ್ಕಂಥ ಅನುದಾನವನ್ನು ವರ್ಗಾವಣೆ ಮಾಡಿದ್ರು KRD ನಿರ್ಮಿತ ಕೇಂದ್ರ ಇಂಥ ಸಂಸ್ಥೆಗಳಿಗೆ ಅಂತ ವರದಿ ಮಾಡಿದ್ವಿ ನಿಮ್ಮ ಮಾಧ್ಯಮದಲ್ಲೂ ಕೂಡ. ಅದು ಏನಾದರೂ ನಾವು ಹೈಕೋರ್ಟಲ್ಲಿ ಅದನ್ನು ದಾವೆ ಹೂಡಿದಾಗ 5/11/2025 ಅದನ್ನು ನಾವು ಹೈಕೋರ್ಟಲ್ಲಿ ಅರ್ಜಿ ಸಲ್ಲಿಸ್ತೀವಿ ನಮ್ಮ ಸಂಘದ ಪರವಾಗಿ. ಅದು 17ನೇ ನಮಗೆ ಒಂದು ಆದೇಶ ಬರ್ತದೆ ಹೈಕೋರ್ಟಿಂದ. ತಡೆಯಾಜ್ಞೆ ಮಾಡಬೇಕು, ಆ ಕಾಮಗಾರಿಗಳನ್ನ ಎಷ್ಟು ಕಾಮಗಾರಿಗಳು ಮಾಡಿದರೆ ಅಷ್ಟಕ್ಕೆ ನಿಲ್ಲಿಸಬೇಕು ಅಂತ ಒಂದು ತಡೆಯಾಜ್ಞೆ ಮಾಡಿ ಮಾನ್ಯ ಹೈಕೋರ್ಟು ನ್ಯಾಯಾಲಯವರು ಅದನ್ನು ಆದೇಶ ಮಾಡ್ತಾರೆ. ಅದ್ರ ಜೊತೆಗೆ ನಮ್ಮ ನ್ಯಾಯಾಧೀಶರಾದಂಥ ವಕೀಲರಾದಂಥ HJ ಆನಂದ್ ಅವರು ಅದನ್ನು ತೀವ್ರವಾಗಿ SC/ST ಗುತ್ತಿಗೆದಾರರಿಗೆ ಅನ್ಯಾಯ ಆಗ್ತಾಯಿದೆ, ಹಾಗಾಗಿ ಈ ಕಾಮಗಾರಿಗಳನ್ನ ನಿಲ್ಲಿಸಬೇಕು ಅಂತ ತೀವ್ರವಾಗಿ ವಾದ ಮಂಡಿಸಿದಾಗ ಅದು ಸ್ಟೇ ಆಗುತ್ತೆ. ಇದು ಸ್ಟೇ ಆಗಿರೋದು ನಮಗೆ ತುಂಬ ಒಂದು ಮೊದಲನೇ ಒಂದು ಗೆಲುವು ಅಂತ ನಾವೆಲ್ಲರೂ ಗುತ್ತಿಗೆದಾರರು ಸಂಭ್ರಮಿಸ್ತಾ ಇದ್ದೀವಿ. ಅದ್ರ ಜೊತೆಗೆ ಈಗ ಏನು ಸ್ಟೇ ಆಗಿದೆ, ಶಾಸಕರು ಇದನ್ನೆಲ್ಲ ಏನು ಮಾಡಿದ್ದಾರೆ ಅದಕ್ಕೆ ಅದ್ರ ತಕ್ಕಾಗಿ ಈ ಶಾಸಕರು ಸದಸ್ಯತ್ವ ನಮಗೆ ವಜಾ ಆಗಬೇಕು, ಮತ್ತು ಏನು ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಸಸ್ಪೆಂಡ್ ಆಗಬೇಕು. ಇದು ನಮ್ಮ ಇನ್ನೂ ಹೋರಾಟ ಹೆಚ್ಚಿನ ರೀತಿಯಲ್ಲಿ ಹೋರಾಟ ಮಾಡ್ತೀವಿ. ಅದ್ರ ಜೊತೆಗೆ ಈಗ 12ನೇ ತಾರೀಕು 12ನೇ ತಿಂಗಳು 2025 ಶಾಸಕರು ಸೇರಿ 3 ಜನ ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಹಾಗೂ 2 KRD ಅಧಿಕಾರಿಗಳನ್ನ 15ನೇ 10:00 ಬಂದು ಕೋರ್ಟ್ಗೆ ಹಾಜರಾಗಬೇಕು ಅಂದ್ಬಿಟ್ಟು ನೋಟಿಸನ್ನು ಜಾರಿ ಮಾಡಿದೆ ಹೈಕೋರ್ಟು. ಅಷ್ಟೇ ಸರ್.